ತಾರೀಕು ರಾಹುಲ್ ಗಾಂಧಿ ಬರೋದು ಅಂತ ತೀರ್ಮಾನ ಆಗಿದೆ. ನಾಳೆ ನಮ್ಮ AICC ಜನರಲ್ ಸೆಕ್ರೆಟರಿಗಳು ಇಬ್ಬರು ಬಂದು ನಮ್ಮ ಎಲ್ಲ ಶಾಸಕರು, ನಮ್ಮ ಡೆಪ್ಯೂಟಿ ಕ್ಯಾಂಡಿಡೇಟು, MLCಗಳು, KPCC ಪದಾಧಿಕಾರಿಗಳು ಅವ್ರ ಜೊತೆ ಒಂದು ಸಭೆ ನಡೆಸ್ತಾರೆ. ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾರೆ. ಅದಾದ ಮೇಲೆ ಜಾಗ ನಾವು ನಿಗದಿ ಮಾಡ್ತೇವೆ. ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಇದೆ. ಅದಾದ ಮೇಲೆ ನಾವು ಜಾಗನ ನಾವು ನಿಗದಿ ಮಾಡ್ತೀವಿ. ಅವರು ಜಾಗರು ಕೂಡ ನೋಡ್ತಾರೆ. ನಮ್ಮ ತಲೆಯಲ್ಲಿ 1000 ಇರ್ಬೋದು, ಅವರು ಬಂದು ನೋಡಬೇಕು. ಅದೃಷ್ಟಿಯಿಂದ ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಆದರೆ ಎಲ್ಲ ಕ್ಷೇತ್ರದಿಂದ ಕೂಡ ಜನ ಬರಬೇಕು. ನಾನು ಇಡೀ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಶಾಸಕರುಗಳಿಗೆ, ಡೆಪ್ಯೂಟಿ ಕ್ಯಾಂಡಿಡೇಟ್ಸ್ ಇರ್ಬೋದು, ನಮ್ಮ ಪಕ್ಷದ ಲೀಡರ್ಸ್ ಎಲ್ಲರೂ ಕೂಡ 5ನೇ ತಾರೀಕು ಕಂಪಲ್ಸರಿ ಬರಬೇಕು. ನಿಮ್ಮ ಸ್ವಂತ ಏರ್ಪಾಟ್ ಮಾಡ್ಕೊಂಡು ನೀವು ಬರಬೇಕು ಅಂತೇಳಿ ನಾನು ಆಹ್ವಾನವನ್ನು ನಾನು ಕೊಡ್ತಾ ಇದ್ದೀನಿ. ಅದು ಈಗ ನಾನು ನಿನ್ನೆ ಪೊಲೀಸ್ ಕಮಿಷನರ್ ಆಫೀಸ್ ಮಾತಾಡಿದ್ದೀನಿ. ಅದು ಕೆಲವೇನು ಟೆಕ್ನಿಕಲ್. ಸರ್, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ದೊಡ್ಡ ನಾಯಕರು ಬರ್ತಿರೋದ್ರಿಂದ ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಉದ್ದೇಶ. ಎಷ್ಟು ಲಕ್ಷ ಜನ ಸೇರಿಸಬೇಕು ಅನ್ನೋ ಥರ ಇದೆ. ಅದನ್ನ ನಾವು ನಾಳೆ ಬರಲಿ ಕೋರ್ಟ್ದು ಕೆಲವು ಏನೋ ಕಂಡೀಷನ್ಸ್ ಇದೆ. ಅದು ಬೇರೆಯವರು ಉಲ್ಲಂಘನೆ ಮಾಡೋದು ಬೇರೆ ವಿಚಾರ, ನೀನು ನಾನು ಮಾಡೋದು ಬೇರೆ ವಿಚಾರ. ಅವ್ರು ಮಾಡೋದು ಅದೆಲ್ಲ ಲೆಕ್ಕಾಚಾರ. ನಾವು ಟೆಕ್ನಿಕಲ್ ಪಾಯಿಂಟ್ನ ನಾನು ಕಳಿಸ್ಕೊಟ್ಟಿದ್ದೀನಿ. ಅವ್ರು ಬಂದು ಮಾತಾಡ್ತಾರೆ. ಏಕಾಏಕಿ ನಾನು ಹೇಳೋಕ್ಕಾಗಲ್ಲ. ಹೇಳಲೂಬಾರ್ದು. ನನಗೂ ಜವಾಬ್ದಾರಿ ಇದೆ. ಆ ದೃಷ್ಟಿಯಿಂದ ನಾಳೆ ಫಸ್ಟು ಸಭೆ ನಡೆಸ್ತಾರೆ. ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಅದಾದಮೇಲೆ ನಿಮಗೆ ಮಿಕ್ಕಿ ತಿಳಿಸ್ತೀನಿ. ಬಟ್ ಹೀಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಇದು ಬ್ಲಾಕ್ ಅಧ್ಯಕ್ಷಗಳಿಗೆ ನೀವು ಕೂಡಲೇ ಮೀಟಿಂಗ್ನ ಅರೇಂಜ್ಮೆಂಟ್ ನಿಮ್ಮ ಬ್ಲಾಕಲ್ಲಿ ಒಂದೊಂದು ಸಭೆನ ನೀವು 3ನೇ ತಾರೀಕು ಒಳಗಡೆ ನೀವು ಮುಗಿಸ್ಕೋಬೇಕು. ನಮ್ಮೆಲ್ಲ MLAಗಳು ಕೂಡ ಅವರ ಕ್ಷೇತ್ರದಲ್ಲಿ ಒಂದು ಸಭೆಯನ್ನು ಮಾಡಬೇಕು. ಇವತ್ತೇ ನಾನು BLAಗಳನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಬಹುತೇಕ ಡೆಪ್ಯೂಟಿ ಕ್ಯಾಂಡಿಡೇಟ್ಗಳಿಗೆ ಒಂದು 5-6 ಕಡೆ ಬಿಟ್ಟು ಮಿಕ್ಕಿದ ಕಡೆ ಎಲ್ಲ BLAಗಳಾಗಿ ಅವ್ರನ್ನ ಅಪಾಯಿಂಟ್ ಮಾಡೋಕ್ಕೆ BLA ಅಪಾಯಿಂಟ್ ಮಾಡೋಕ್ಕೆ ನಾನು ಸೂಚಿಸಿದ್ದೀನಿ. ಅವರು ಭಾಳ ಹುಷಾರಾಗಿ ಮಾಡ್ಕೋಬೇಕು. ಮತ್ತು ನಿನ್ನೆ ಈಗಾಗಲೇ ನಾನು ಹೇಳಿದ್ದೀನಿ, ಇದು ಡಿಸೆಂಬರ್ 1ನೇ ತಾರೀಕು ಅಷ್ಟೊತ್ತಿಗೆ ಕಂಪ್ಲೀಟ್ ಗ್ರೇಟರ್ ಬೆಂಗಳೂರು 5 ಕಾರ್ಪೊರೇಷನ್ದು ಎಲೆಕ್ಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮುಗಿರ್ತದೆ. ಎಲೆಕ್ಷನ್ ಡೇಟ್ಗೆ ನಾವು ಅಫಿಡವಿಟ್ ಕೂಡ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡ್ತಾ ಇದ್ದೀವಿ. ಮಾಡಬೇಕು. ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಹೋರಾಟ ಮಾಡಬೇಡ ಅಂತ ಹೇಳೋಕ್ಕಾಗಿಲ್ಲ. ನಾನು ಯಾಕೆ ಅವ್ರು ಹೋರಾಟ ಮಾಡಬೇಡ ಅಂತ ಹೇಳಿ ಅವ್ರನ್ನ ಟೀಕೆ ಮಾಡೋದು? ಅವರ ವಿಚಾರ ಅವ್ರು ಹೇಳಿ, ನಮ್ಮ ವಿಚಾರ ನಾವು ಹೇಳ್ತೀವಿ. ನೀವಿರೋದು ನಮ್ಮಿಬ್ಬರು ವಿಚಾರನ ಅವರು ಹೆಂಗಾರು ಅವ್ರು ಆರೋಪ ಮಾಡ್ತಾ ಇರಲಿ, ಹೆಂಗಾರು ನಮ್ಮ ನೆನೆಸ್ಕೋತಾ ಇರಲಿ. ಅವರು ನೀವು ನೆನೆಸ್ತಾ ಇರ್ತೀರ ನಮ್ನ ಆಗಾಗ, ಅವರು ನೆನೆಸ್ಕೊಳ್ಳಿ. ಪ್ರತಿಭಟನೆ ತಿಳಿಸ್ತೀನಿ. ನಾವೆಲ್ಲ ಇನ್ನೂ ತೀರ್ಮಾನ ನಾಳೆಲ್ಲ ನಿಮ್ಮಂಥವ್ರು ಸಲಹೆ ಬೇರೆ ಕೇಳಬೇಕಲ್ಲ. ನಾವು ಎಲ್ಲ ನಿಮ್ಮಂಥವ್ರನ್ನೆಲ್ಲ ಮಡಿಕೊಂಡಿದ್ದೀವಲ್ಲ ನಾವು. ಕ್ಷೇತ್ರದಲ್ಲಿ ಎಷ್ಟು ಮತದಾರರನ್ನು ಸೇರಿಸಿದ್ದಾರೆ? ಕೇಸ್ ಸ್ಟಡಿ ಬೇಕಾದ್ರೆ ಕ್ಷೇತ್ರದಲ್ಲಿ ಇದೆ. ಈಗ ಚಿಲ್ಮೆ ಎಲ್ಲ ಮುಗಿಸ್ತೀವಿ. ಕೇಸ್ ಸ್ಟಡಿ ಅಷ್ಟೇ. ಯಾಕಂದ್ರೆ ಏನೋ ಒಂದು ಉದಾಹರಣೆ ಬೇಕಲ್ಲ. ನಿನ್ನ ಹೆಸರು ಬೇರೆ ಹೆಸರು ಮಾಡ್ಬಿಟ್ಟಿದ್ದಾರೆ. ನಿನ್ನ ಹೆಸರು ಏನೋ ಒಂದು ಇರ್ತದೆ. ನಿನ್ನ ಹೆಸರು ಬಿಟ್ಬಿಟ್ಟು ನಿನ್ನ ಫೋನ್ ಹಾಕಿರ್ತಾರೆ. ಕೇಸ್ ಸ್ಟಡಿ ಇಡೀ ರಾಜ್ಯ ತಗೊಳ್ಳೋದಲ್ಲೂ ಒಂದು ಕೇಸ್ ಸ್ಟಡಿ ಮಾಡಿ. 5ನೇ ತಾರೀಕು ರಾಹುಲ್ ಗಾಂಧಿ ಬರೋದು ಅಂತ ತೀರ್ಮಾನ ಆಗಿದೆ. ನಾಳೆ ನಮ್ಮ AICC ಜನರಲ್ ಸೆಕ್ರೆಟರಿಗಳು ಇಬ್ಬರು ಬಂದು ನಮ್ಮ ಎಲ್ಲ ಶಾಸಕರು, ನಮ್ಮ ಡೆಪ್ಯೂಟಿ ಕ್ಯಾಂಡಿಡೇಟು, MLCಗಳು, KPCC ಪದಾಧಿಕಾರಿಗಳು ಅವ್ರ ಜೊತೆ ಒಂದು ಸಭೆ ನಡೆಸ್ತಾರೆ. ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾರೆ. ಅದಾದ ಮೇಲೆ ಜಾಗ ನಾವು ನಿಗದಿ ಮಾಡ್ತೇವೆ. ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಇದೆ. ಅದಾದ ಮೇಲೆ ನಾವು ಜಾಗನ ನಾವು ನಿಗದಿ ಮಾಡ್ತೀವಿ. ಅವರು ಜಾಗರು ಕೂಡ ನೋಡ್ತಾರೆ. ನಮ್ಮ ತಲೆಯಲ್ಲಿ 1000 ಇರ್ಬೋದು, ಅವರು ಬಂದು ನೋಡಬೇಕು.
ಸೊ ಆ ದೃಷ್ಟಿಯಿಂದ ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಆದರೆ ಎಲ್ಲ ಕ್ಷೇತ್ರದಿಂದ ಕೂಡ ಜನ ಬರಬೇಕು. ನಾನು ಇಡೀ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಮತ್ತು ಶಾಸಕರುಗಳಿಗೆ, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ಇರ್ಬೋದು, ನಮ್ಮ ಪಕ್ಷದ ಲೀಡರ್ಸು ಎಲ್ಲರೂ ಕೂಡ 5ನೇ ತಾರೀಕು ಕಂಪಲ್ಸರಿ ಬರಬೇಕು. ನಿಮ್ಮ ಸ್ವಂತ ಏರ್ಪಾಟ್ ಮಾಡ್ಕೊಂಡು ನೀವು ಬರಬೇಕು ಅಂತೇಳಿ ನಾನು ಆಹ್ವಾನವನ್ನು ನಾನು ಕೊಡ್ತಾ ಇದ್ದೀನಿ. ರ್ಯಾಲಿ ಮಾಡಬೇಕು ಅಂತ ಅಥವಾ ಒಂದೇ ಪ್ಲೇಸಲ್ಲಿ ಅದು ಈಗ ನಾನು ನಿನ್ನೆ ಪೊಲೀಸ್ ಕಮಿಷನರ್ ಆಫೀಸ್ ಮಾತಾಡಿದ್ದೀನಿ. ಅದು ಕೆಲವೇನು ಟೆಕ್ನಿಕಲ್ ಇಶ್ಯೂಸ್ ಇದೆ. ಸರ್, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ದೊಡ್ಡ ನಾಯಕರು ಬರ್ತಿರೋದ್ರಿಂದ ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಉದ್ದೇಶ ಎಷ್ಟು ಲಕ್ಷ ಜನ ಸೇರಿಸಬೇಕು ಅನ್ನೋ ಥರ ಇದೆ. ಅದನ್ನ ನಾವು ನಾಳೆ ಬರಲಿ ಕೋರ್ಟ್ದು ಕೆಲವು ಏನೋ ಕಂಡೀಷನ್ಸ್ ಇದೆ. ಅದು ಬೇರೆಯವರು ಉಲ್ಲಂಘನೆ ಮಾಡೋದು ಬೇರೆ ವಿಚಾರ, ನೀನು ನಾನು ಮಾಡೋದು ಬೇರೆ ವಿಚಾರ. ಅವ್ರು ಮಾಡೋದು ಅದೆಲ್ಲ ಲೆಕ್ಕಾಚಾರ ನಾವು ಟೆಕ್ನಿಕಲ್ ಪಾಯಿಂಟನ್ನು ನಾನು ಕಳಿಸ್ಕೊಟ್ಟಿದ್ದೀನಿ. ಅವ್ರು ಬಂದು ಮಾತಾಡ್ತಾರೆ. ಏಕಾಏಕಿ ನಾನು ಹೇಳೋಕ್ಕಾಗಲ್ಲ, ಹೇಳಲೂಬಾರ್ದು. ನನಗೂ ಜವಾಬ್ದಾರಿ ಇದೆ. ಆ ದೃಷ್ಟಿಯಿಂದ ನಾಳೆ ಫಸ್ಟು ಸಭೆ ನಡೆಸ್ತಾರೆ, ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಅದಾದಮೇಲೆ ನಿಮಗೆ ಮಿಕ್ಕಿ ತಿಳಿಸ್ತೀನಿ. ಬಟ್ ಹೀಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಇದು ಬ್ಲಾಕ್ ಅಧ್ಯಕ್ಷರಿಗೆ ನೀವು ಕೂಡಲೇ ಮೀಟಿಂಗ್ನ ಅರೇಂಜ್ಮೆಂಟ್ ನಿಮ್ಮ ಬ್ಲಾಕಲ್ಲಿ ಒಂದೊಂದು ಸಭೆನ ನೀವು 3ನೇ ತಾರೀಕು ಒಳಗಡೆ ನೀವು ಮುಗಿಸ್ಕೋಬೇಕು. ನಮ್ಮೆಲ್ಲ MLAಗಳು ಕೂಡ ಅವರ ಕ್ಷೇತ್ರದಲ್ಲಿ ಒಂದು ಸಭೆಯನ್ನು ಮಾಡಬೇಕು. ಇವತ್ತೇ ನಾನು BLAಗಳೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಬಹುತೇಕ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳಿಗೆ ಒಂದು 5-6 ಕಡೆ ಬಿಟ್ಟು ಮಿಕ್ಕಿದ ಕಡೆ ಎಲ್ಲ BLAಗಳಾಗಿ ಅವ್ರನ್ನ ಅಪಾಯಿಂಟ್ ಮಾಡೋಕ್ಕೆ BLA ಅಪಾಯಿಂಟ್ ಮಾಡೋಕ್ಕೆ ನಾನು ಸೂಚಿಸಿದ್ದೀನಿ. ಅವರು ಭಾಳ ಹುಷಾರಾಗಿ ಮಾಡ್ಕೋಬೇಕು. ಮತ್ತು ನಿನ್ನೆ ಈಗಾಗಲೇ ನಾನು ಹೇಳಿದ್ದೀನಿ, ಇದು ಡಿಸೆಂಬರ್ 1ನೇ ತಾರೀಕು ಅಷ್ಟೊತ್ತಿಗೆ ಕಂಪ್ಲೀಟ್ ಗ್ರೇಟರ್ ಬೆಂಗಳೂರು 5 ಕಾರ್ಪೊರೇಷನ್ದು ಎಲೆಕ್ಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮುಗಿರ್ತದೆ. ಎಲೆಕ್ಷನ್ ಡೇಟ್ಗೆ ನಾವು ಅಫಿಡವಿಟ್ ಕೂಡ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡ್ತಾ ಇದ್ದೀವಿ. ನೀವು ಈ ಹೋರಾಟ ಮಾಡಿದ್ರೆ ಇದರಿಂದ ಬಿಜೆಪಿ ಎಕ್ಸ್ಪೋಸ್ ಆಗುತ್ತೆ ಅಂತ ಹೋರಾಟ ಮಾಡ್ತೀವಿ ಅಂತ 6 ವರ್ಷ ಹೇಳಿದ್ದಾರೆ ಸರ್. ಮಾಡಬೇಕು. ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಹೋರಾಟ ಮಾಡಬೇಡ ಅಂತ ಹೇಳೋಕ್ಕಾಗಿಲ್ಲ. ನಾನು ಯಾಕೆ ಅವ್ರು ಹೋರಾಟ ಮಾಡಬೇಡ ಅಂತ ಹೇಳಿ ಅವ್ರನ್ನ ಟೀಕೆ ಮಾಡಬೇಕು? ಅವರ ವಿಚಾರ ಅವ್ರು ಹೇಳಿ, ನಮ್ಮ ವಿಚಾರ ನಾವು ಹೇಳ್ತೀವಿ. ನೀವಿರೋದು ನಮ್ಮಿಬ್ಬರು ವಿಚಾರನ ಅವರು ಹೆಂಗಾರು ಅವ್ರು ಆರೋಪ ಮಾಡ್ತಾ ಇರಲಿ, ಹೆಂಗಾರು ನಮ್ಮ ನೆನೆಸ್ಕೊತಾ ಇರಲಿ. ಅವರು ನೀವು ನೆನೆಸ್ತಾ ಇರ್ತೀರ ನಮ್ನ ಆಗಾಗ, ಅವರು ನೆನೆಸ್ಕೊಳ್ಳಿ. ಪ್ರತಿಭಟನೆ ಪಾದಯಾತ್ರೆ ಪ್ರತಿಭಟನೆ ಮಾಡ್ತೀರಾ ಅಥವಾ ಪಾದಯಾತ್ರೆ ಮಾಡ್ಬೇಕಂತ ತಿಳಿಸ್ತೀನಿ. ನಾವೆಲ್ಲ ಇನ್ನೂ ತೀರ್ಮಾನ ನಾಳೆಲ್ಲ ನಿಮ್ಮಂಥವ್ರು ಸಲಹೆ ಬೇರೆ ಕೇಳಬೇಕಲ್ಲ. ನಾವು ಎಲ್ಲ ನಿಮ್ಮಂಥವ್ರನ್ನೆಲ್ಲ ಮಡಿಕೊಂಡಿದ್ದೀವಲ್ಲ ನಾವು. ಮಹದೇವಪುರ ಕ್ಷೇತ್ರದಲ್ಲಿ ಎಷ್ಟು ಮತದಾರರನ್ನು ಸೇರಿಸಿದ್ದಾರೆ? ಕೇಸ್ ಸ್ಟಡಿ ಬೇಕಾದ್ರೆ ಕ್ಷೇತ್ರದಲ್ಲಿ ಇದೆ. ಈಗ ಚಿಲ್ಮೆ ಎಲ್ಲ ಮುಗಿಸ್ತೀವಿ. ಕೇಸ್ ಸ್ಟಡಿ ಅಷ್ಟೇ. ಯಾಕಂದ್ರೆ ಏನೋ ಒಂದು ಉದಾಹರಣೆ ಬೇಕಲ್ಲ. ನಿನ್ನ ಹೆಸರು ಬೇರೆ ಹೆಸರು ಮಾಡಿಬಿಟ್ಟಿದ್ದಾರೆ, ನಿನ್ನ ಹೆಸರು ಏನೋ ಒಂದು ಇರ್ತದೆ, ನಿನ್ನ ಹೆಸರು ಬಿಟ್ಬಿಟ್ಟು ನಿನ್ನ ಫೋಟೋ ಹಾಕಿರ್ತಾರೆ. ಕೇಸ್ ಸ್ಟಡಿ ಇಡೀ ರಾಜ್ಯೋತ್ಸವದಲ್ಲೂ ಒಂದು ಕೇಸ್ ಸ್ಟಡಿ ಮಾಡಿ.